ಅಸ್ಲಾಂ ಎವ್ರಿವಾನ್, ನಾನ್ ಇವತ್ ಬಂದಿದ್ದೀನಿ ಶ್ರೀ ನಿಸರ್ಗ ಫಾರ್ಮ್ಸ್. ಇವ್ರ ಹತ್ರ ಒಳ್ಳೆ ಕ್ವಾಲಿಟಿ ಎಲ್ಲರೂ ಡಿಮ್ಯಾಂಡ್ ಮಾಡ್ತಾ ಇರ್ತೀರ. ಬನ್ನೂರ್ ತಳಿ ಮತ್ತೆ ಬೀಟಲ್ ತಳಿಗಳು ಬೇಕು, ಒಳ್ಳೆ ರೀಸನಬಲ್ ಪ್ರೈಸ್ ಅಲ್ಲಿ ಸಾಕ ಕ್ವಾಲಿಟಿ ಮರಿಬೇಕು ಅಂತ ಬೇಸ್ಡ್ ಆನ್ ಪಬ್ಲಿಕ್ ಡಿಮ್ಯಾಂಡ್ ತಗೊಂಡ್ ಬಂದಿದ್ದೀನಿ. ಇಟ್ಸ್ ನಾಟ್ ಓನ್ಲಿ ಫಾರ್ ಇಂಡಿವಿಜುವಲ್ ಯೂಸರ್ಗೆ, ಫಾರ್ಮಿಂಗ್ ಅವ್ರಿಗೂ, ಫಾರ್ಮ್ ಓನರ್ಸ್ಗೆ, ಫಾರ್ಮ್ ಯಾರು ಇಟ್ಟಿದ್ದಾರೆ ಬೀಟಲ್ ತಳಿಗಳು ಸಾಕ್ಬೇಕು, ರೀಸನಬಲ್ ಪ್ರೈಸ್ ಅಲ್ಲಿ ಎಲ್ಲ ಸಿಗ್ದ್ರೆ ಹೇಳಿ ಸರ್ ಅಂತ ತುಂಬಾ ಡಿಮ್ಯಾಂಡ್ ಇತ್ತು. ಬೇಸ್ಡ್ ಆನ್ ಪಬ್ಲಿಕ್ ಡಿಮ್ಯಾಂಡ್, ವ್ಯೂವರ್ಸ್ ಡಿಮ್ಯಾಂಡ್, ಬೀಟಲ್ ತಳಿ ಮತ್ತೆ ಬನ್ನೂರ್ ತಳಿ ತಗೊಂಡ್ ಬಂದಿದ್ದೀನಿ ಒಳ್ಳೆ ರೀಸನಬಲ್ ಪ್ರೈಸ್ ಅಲ್ಲಿ. ಫಾರ್ಮ್ ಓನರ್ ಇದಾರೆ ನಮ್ ಜೊತೆಲಿ. ಬ್ರೋ, ನಿಮ್ ಹೆಸರು? ಸರ್, ನನ್ನ ಹೆಸರು ಬಂದಿ ರಾಕಿ ಅಂತ ಹೇಳಿ. ರಾಕಿ ಅಂತ. ನಿಮ್ ಫಾರ್ಮ್ ಎಲ್ಲಿ ಲೊಕೇಟೆಡ್ ಇದೆ? ಚಿಕ್ಕಬಳ್ಳಾಪುರದಿಂದ 10 ಕಿಲೋಮೀಟರ್ ಹೈವೇ ಅಲ್ಲಿ, ಶೇಡ್ ದಿನ್ನೆ ಹತ್ರ. ಶೇಡ್ ದಿನ್ನೆ ಹತ್ರ. ಹೈದರಾಬಾದ್ ಹೈವೇ ಇಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿ ಇದೆ ನಿಮ್ ಫಾರ್ಮ್. ಎಷ್ಟು ವರ್ಷದಿಂದ ಮಾಡ್ತಿದ್ರ? ಸರ್, ನಾನು ಸ್ಟಾರ್ಟ್ ಮಾಡಿ 6 ಮಂತ್ಸ್ ಆಗಿದೆ. 6 ಮಂತ್ಸ್ ಆಗಿದೆ. ಓಕೆ, ನೋಡಕ್ಕೆ ನೀವು ಎಜುಕೇಟ್ ತರ ಕಾಣಿಸ್ತಿದ್ದೀರಾ. ಡಿಗ್ರಿ ಕಂಪ್ಲೀಟ್ ಆಗಿದೆ. ಓಕೆ, ಆಫ್ಟರ್ ಎಜುಕೇಶನ್ ಈ ಫೀಲ್ಡ್ ಅಲ್ಲಿ ಇಳಿದಿದ್ರಾ ನೀವು? ಓಕೆ, ಏನ್ ಇನ್ಸ್ಪೈರ್ ಆಗಿ ಇಳಿದಿದ್ರಾ? ಸರ್, ಅಂದ್ರೆ ನಾವು ಎಲ್ಲಾ ಕಡೆ ಹೋಗಿ ಫಾರ್ಮ್ ನೋಡಿದಾಗ ರೈತರಿಗೆ 600-650 ರೂಪಾಯಿ ಕೆಜಿ ಕೊಡ್ತಾ ಇದಾರೆ, 700 ಕೊಡ್ತಾ ಇದಾರೆ ಬೆಂಗಳೂರು ಮಾರ್ಕೆಟಿಂಗ್ ಎಲ್ಲ. ಸೊ ಅವ್ರು ಅವಾಗ ಅಲ್ಲಿಂದ ತಗೊಂಡೋಗಿ ಅವ್ರು 1 ವರ್ಷ ಸಾಕಿದ್ರು ಅವ್ರಿಗೇನು ಬೆನಿಫಿಟ್ ಸಿಗಲ್ಲ. ನಾವು ಅದಕ್ಕಿಂತ ಕಡಿಮೆ ಪ್ರೈಸ್ ಅಲ್ಲಿ ಕೊಡೋಣ ಅಂತ ಹೇಳ್ಬಿಟ್ಟು ಬೀಟಲ್ ತಳಿ ಮತ್ತೆ ಬಂಡೂರ್ ಕ್ರಾಸ್ ಮತ್ತೆ ಬೀಟಲ್ ತಳಿ ರಿಸರ್ಚ್ ಮಾಡಿ ತಗೊಂಡ್ ಬಂದಿದ್ದೀರಾ? ಬನ್ನಿ ಫಾರ್ಮ್ ತೋರ್ಸ್ಕೊಳ್ಳೋಣ ಅಂತ, ಯಾವ ಮರಿಗಳು ಇದೆ ಅಂತ. ಬನ್ನಿ ಸರ್. ಓಕೆ, ಸ್ಟಾರ್ಟಿಂಗ್ ವಿತ್ ಬೀಟಲ್ ಮರಿಗಳು ಇದೆ. ದೊಡ್ಡ ಸೈಜ್ ಅವೈಲಬಲ್ ಇದೆ ಅಲ್ವಾ ನಿಮ್ಮ ಹತ್ರ? ಮರಿಗಳು ಇದೆ, ದೊಡ್ಡ ಸೈಜ್ ಇದೆ. ಈ ದೊಡ್ಡ ಸೈಜ್ ಇಂದ ಸ್ಟಾರ್ಟ್ ಮಾಡೋಣ. ಏನ್ ವೇಟ್ ಮರಿಗಳು ಇದೆ ಇದ್ರಲ್ಲಿ? ಸರ್, ಹತ್ರ ಅಪ್ರಾಕ್ಸಿಮೇಟ್ 60+ ಇದೆ ಸರ್. 60+ ಇದೆ, ಕಡಿಮೆದು ಇದೆ ಇದೆ ಸರ್. ಓಕೆ, ಇದೆಲ್ಲ 60+ ಬಂದ್ಬಿಡುತ್ತೆ. ಅದು ಇದು ಎಲ್ಲ ಇವೆಲ್ಲ ಎಷ್ಟಲ್ಲ ಆಗಿದೆ ಸರ್? ಅದು 2 ಅಲ್ಲ ಸರ್, ಇದು 4 ಅಲ್ಲ ಸರ್. ಇವನು 4 ಅಲ್ಲು, ಅದು 2 ಅಲ್ಲ, ಅದು 4 ಅಲ್ಲೇ ಸರ್. ಅದು 4 ಅಲ್ಲೇ. ಓಕೆ, ಇವೆಲ್ಲ 2 ಅಲ್ಲ ಸರ್. ಮಿಕ್ಕಿದೆಲ್ಲ 2 ಮರಿಗಳು. ಓಕೆ ನೋಡ್ರಿ, ಕ್ವಾಲಿಟಿ ನೋಡ್ರಿ. ಫೀಮೇಲ್ ಇದು ಕಂಪ್ಲೀಟ್ ಜೆಡ್ ಬ್ಲಾಕ್. ಎಷ್ಟು ತಿಂಗಳು ಬ್ರೋ ಇದು? ಸರ್, ಅದಕ್ಕೆ ಬಂದು 7 ಮಂತ್ಸ್ ಸರ್. 7 ಮಂತ್ಸ್ ಆಗಿದೆ. ಈ ಲಾಟ್ ಅವೈಲಬಲ್ ಇದೆಯಾ ಸೆಲ್ಗೆ, ಇಲ್ಲ ಇದು ಆಸ್ ಬ್ರೀಡರ್ಸ್ ಇಟ್ಕೊಂಡಿದ್ದಾರೆ? ಎಲ್ಲಾ ಲಾಟ್ ಅವೈಲಬಲ್, ಎಲ್ಲ ಅವೈಲಬಲ್ ಇದೆ. ಓಕೆ, ಫಾರ್ ಫಾರ್ಮಿಂಗ್ ಪರ್ಪಸ್ ಇದೆಲ್ಲ ಅವೈಲಬಲ್ ಇದೆ. ಓಕೆ, ಅದ್ ಬಿಟ್ರೆ ಪ್ರೈಸಸ್ ಲಾಸ್ಟ್ ಅಲ್ಲಿ ಮೆನ್ಷನ್ ಮಾಡೋಣ ಅಂತ. ಇಲ್ಲೇ ಒಳ್ಳೆ ಕ್ವಾಲಿಟಿ ಜೆಡ್ ಬ್ಲಾಕ್ ಕಲರ್ ಅಲ್ಲಿ ಎಲ್ಲ ನಿಮ್ ಹತ್ರ ಮರಿಗಳು ಅವೈಲಬಲ್ ಇದೆ ಸರ್. ಓಕೆ, ಇವೆಲ್ಲ ಎಷ್ಟು ತಿಂಗಳು ಮರಿಗಳು ಸರ್? ಇವೆಲ್ಲ 4 ಇಂದ ಹಿಡಿದು 6 ಮಂತ್ಸ್ ಸರ್. 4 ಇಂದ 6 ಮಂತ್ಸ್. ಇದೆಲ್ಲ ಏನೋ ಪೈಂಟ್ ಹೊಡೆದಿದ್ದೀರ ಅಲ್ವಾ ಒಂದ್ 4-5 ಮರಿಗೆ? ಸರ್, ಅವು ಎಲ್ಲ ಬುಕಿಂಗ್ ಆಗಿದೆ ಸರ್ ಆಲ್ರೆಡಿ. ಓಕೆ, ಆಲ್ರೆಡಿ ಬುಕಿಂಗ್ ಆಗಿದೆ. ಅದ್ ಬಿಟ್ರೆ ಟೋಟಲ್ ಎಷ್ಟು ಮರಿ ಅವೈಲಬಲ್ ಇದೆ ನಿಮ್ ಹತ್ರ? ಇನ್ನ 20 ಅವೈಲಬಲ್ ಇದೆ. ಇನ್ನು ಸದ್ಯಕ್ಕೆ 20 ಮರಿಗಳು ಅವೈಲಬಲ್ ಇದೆ. ಅದ್ ಬಿಟ್ರೆ ಈ ಕಡೆದು ಎಲ್ಲ ಅವೈಲಬಲ್ ಇದೆ ಅಲ್ವಾ? ಇದು ಫುಲ್ ಅವೈಲಬಲ್ ಇದೆ. ಇದರಲ್ಲಿ ಏನ್ ವೇಟ್ ಇಂದ ಏನ್ ವೇಟ್ ಇದೆ? ಸ್ಕೇಲ್ ಏನಾದ್ರು ಮಾಡಿದಿರಾ? 12 ಇಂದ ಹಿಡಿದು 24 ವರ್ಗ ಇದೆ ಸರ್. 12 kg ಇಂದ ಸ್ಟಾರ್ಟ್ 24 kg ವರೆಗೂ ವೇಟ್ ಸಿಗ್ಬಿಡುತ್ತೆ. 3 ಇಂದ 4 ತಿಂಗಳು ಮರಿ ಹೇಳಿದ ಇದು? 4 ರಿಂದ 6 ತಿಂಗಳ ಒಳಗಡೆ. 4 ಇಂದ 6 ತಿಂಗಳು ಒಳಗಡೆ ಮರಿಗಳು. ಒಳ್ಳೆ ಸೈಜ್ ಮತ್ತೆ ಫ್ರೇಮ್. ಇದರಲ್ಲಿ ವೈಟ್ ಐಸ್ ಇದೆ, ರೆಡ್ ಐಸ್ ಅವೈಲಬಲ್ ಇದೆ. ಇದ್ಯಾವ್ದು ಮಿಕ್ಸ್ ಬ್ರೀಡ್ ಇಟ್ಟಿದ್ದೀರಾ ಅಲ್ವಾ ಇದು? ಯಾವ್ದು ಇದು? ಬಾರ್ಬರಿ ಗೋಟ್ ಅಂತೇಳಿ ಪಾಕಿಸ್ತಾನ್ ಕಡೆ ಮತ್ತೆ ಪಂಜಾಬ್ ಕಡೆ ಬೆಳೀತಾರದು. ಓಕೆ, ಬಾರ್ಬರಿ ಅಲ್ಲಿಂದ ಪಂಜಾಬ್ ಇಂದ ತಗೊಂಡ್ ಬಂದಿದ್ರಾ ನೀವು? ಸರ್. ಓಕೆ, ನೋಡ್ರಿ, ಬರ್ಬರಿ ಮರಿಗಳು ಅವೈಲಬಲ್ ಇದೆ. ಇದೆಲ್ಲ ಸಣ್ಣ ಮರಿನೇ ಅಲ್ವಾ? ಸರ್, ಇದೇ 4 ಮರಿ ಹಾಕಿರೋದು ಸರ್. ಓಕೆ, ಈ ಫೀಮೇಲ್ 4 ಮರಿ ಹಾಕಿರೋದ? ಸರ್. ಇಲ್ಲಿ 3 ಮಾತ್ರ ಅವೈಲಬಲ್ ಇದೆ, ಇನ್ನೊಂದು ಆ ಕಾರ್ನರ್ ಅಲ್ಲಿ ಇದೆಯಾ? ಸರ್. ಓಕೆ, ನೋಡ್ರಿ, ಈ ಫೀಮೇಲ್ ತಗೊಂಡ್ರೇನೋ ಒಳ್ಳೆ ಬೆನಿಫಿಟ್. ಈ ಫೀಮೇಲ್ ಅವೈಲಬಲ್ ಇದೆಯಾ? ಸರ್, ಅವೈಲಬಲ್ ಇದೆ. ಮತ್ತೆ ಇದು ಕೆಚ್ಚಲು ಚೆನ್ನಾಗಿ ಮಾಡುತ್ತೆ ಸರ್. ಮಿಲ್ಕಿಂಗ್ ಪರ್ಪಸ್ ಚೆನ್ನಾಗಿದೆ. ಮಿಲ್ಕಿಂಗ್ ಪರ್ಪಸ್ ಗೆ ಚೆನ್ನಾಗಿದೆ ಅಂತ ನೋಡ್ರಿ. ಮತ್ತೆ 4 ಮರಿ ಕೊಡೋ ಫೀಮೇಲ್. ಇದರಲ್ಲಿ ಮೇಲ್ ಫಿಮೇಲ್ ಎಲ್ಲ ಸಿಗುತ್ತಾ ಬೈ? ಸರ್, ಎಲ್ಲ ಅವೈಲಬಲ್ ಇದೆ. ಮೇಲ್ ಫಿಮೇಲ್ ಇಷ್ಟ ಮಾತ್ರ ಅವೈಲಬಲ್ ಇದೆಯಾ, ಇಲ್ಲ ನಿಮ್ ಹತ್ರ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಇದು ಇಂಡಿವಿಜುವಲ್ ಯೂಸರ್ಸ್ ತಗೊಂತಾರೆ ನಿಮ್ ಹತ್ರ, ಅದ್ ಬಿಟ್ಟು ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಫಾರ್ಮ್ ಓನರ್ಸ್, ನಮ್ಗೆ ಒಂದ್ 50 ಮರಿ ಬೇಕು, 100 ಮರಿ ಬೇಕು, ಸಾಕಕ್ಕೆ ಒಳ್ಳೆ ಕ್ವಾಲಿಟಿ ಮೇಲ್ಸ್ ಕೊಡಿ ಅಂದ್ರೆ ನೀವು ಅರೇಂಜ್ ಮಾಡ್ಕೊಡ್ತೀರಾ? ಖಂಡಿತ ಸರ್. ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಬುಕಿಂಗ್ ಮಾಡ್ಕೊಂತೀನಿ. 15 ಡೇಸ್ ಅಲ್ಲಿ ನನ್ನ ಮರಿಗಳನ್ನ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನಾನು ತರ್ಸ್ಕೊಡ್ತೀನಿ. ಓಕೆ, ಬುಕಿಂಗ್ ಆಗ್ಬೇಕು. ಪ್ರೀ ಬುಕಿಂಗ್ ಮಾಡಿದ್ರೆ ವಿತಿನ್ 15 ಡೇಸ್ ಅರೇಂಜ್ ಮಾಡಿ ಕೊಟ್ಬಿಡ್ತೀರಾ. ಈ ಮರಿಗಳು ನಿಮ್ ಫಾರ್ಮ್ ಬಂದು ಎಷ್ಟು ದಿವಸ ಆಗಿದೆ? ಈ ಸೈಡ್ ಇರೋದ್ ಮರಿಗಳು ಕಿಟ್ಸ್ ಬಂದ್ಬಿಟ್ಟು 1 ಮಂತ್ ಆಗಿದೆ ಸರ್. ಅದಕ್ಕೆ ವ್ಯಾಕ್ಸಿನ್ ಆಗಿದೆ. ಓಕೆ, ಸೊ ಅಲ್ಲಿಂದ ತಗೊಂಡ್ ಬಂದು ಅಬ್ಸರ್ವೇಷನ್ ಅಲ್ಲಿ ಇಟ್ಬಿಟ್ಟು ಆಮೇಲೆ
ನೀವು ಸೇಲ್ಗೆ ತೆಗ್ದಿದ್ದೀರಾ ಮರಿಗಳು. ವ್ಯಾಕ್ಸಿನೇಷನ್ ಯಾವ್ದು ಮಾಡಿದಿರಾ? ಸರ್ PPR ಮಾಡಿದೀನಿ ಸರ್ ಈಗ. PPR ಮಾಡಿದಿರಾ ಇವ್ರಿಗೆ ಎಲ್ಲ? ಈ ದೊಡ್ಡ ಮರಿಗಳು ಎಲ್ಲ ಯಾವಾಗಿಂದ ಇದೆ ನಿಮ್ ಹತ್ರ? ಸರ್ ಇದು ಬಂದು ನನ್ನ ಹತ್ರ 3 months ಆಗಿದೆ ಸರ್. ಫ್ರಮ್ ಲಾಸ್ಟ್ 3 months ಇದೆ. ಓಕೆ, ನೋಡ್ರಿ ಕ್ವಾಲಿಟಿ ನೋಡ್ರಿ ಹೆಂಗಿದೆ ಅಂತ ಮರಿದು. ಚೆನ್ನಾಗಿದೆ ಸೈಜ್ ಅಲ್ಲಿ. ಎಷ್ಟು ಬ್ರೋ, ಒಂದ್ 55-60 ಬರುತ್ತಾ ಅದು ಕಾರ್ನರ್ದು? 60 ಬರುತ್ತೆ. 60 ಬರುತ್ತೆ. ಓಕೆ, ಸ್ಕೇಲ್ ಫೆಸಿಲಿಟಿ ಅವೈಲೇಬಲ್ ಇದೆಯಾ ನಿಮ್ ಹತ್ರ? ಹಾ ಸರ್, ಸ್ಕೇಲ್ ಫೆಸಿಲಿಟಿ ಇದೆ ಅವೈಲೇಬಲ್. ಈ ದೊಡ್ಡ ಮರಿಗಳು ಎಲ್ಲ ಏನ್ ರೇಟ್ ಇಂದ ಕೊಡ್ತೀರಾ ಸರ್? ದೊಡ್ಡ ಮರಿಗಳೆಲ್ಲ 600 ಸರ್ per kg. 600 ನೆಗೋಷಿಯಬಲ್ ಆಗುತ್ತಾ ಸರ್ ನಿಮ್ ಚಾನಲ್ ಮೂಲಕ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, ಏನ್ ಇನ್ಸ್ಪೈರ್ ಆಗಿ ಸ್ಟಾರ್ಟ್ ಮಾಡಿದಿರಾ ಇದು? ಸರ್ ಅಂದ್ರೆ ನಾವು ಫಾರ್ಮ್ ಸ್ಟಾರ್ಟ್ ಮಾಡ್ಬೇಕು ಅಂತೇಳಿ ತುಂಬಾ ರಿಸರ್ಚ್ ಮಾಡಿದೆ. ಸೊ ಅವಾಗ ಬೀಟಲ್ ಬೆಸ್ಟ್ ಅನ್ಸ್ತು, ಮತ್ತೆ ಬಂಡೂರ್ ಬೆಸ್ಟ್ ಅನ್ಸ್ತು. ಬಟ್ ನಾವು ಹೋಗಿ ಬೆಂಗಳೂರು ಮಾರ್ಕೆಟಿಂಗು ಮತ್ತೆ ಕರ್ನಾಟಕ ಮಾರ್ಕೆಟಿಂಗ್ ಅಲ್ಲಿ ಎಲ್ಲಾ ಕಡೆ ನಾನು ಎಂಕ್ವೈರಿ ಮಾಡಿದಾಗ ಜಾಸ್ತಿ ಕಾಸ್ಟ್ ಆಯ್ತು. ರೈತರು ತಗೊಂಡವ್ರೆ ಏನು ಬೆನಿಫಿಟ್ ಇಲ್ಲ. 650-700 ತಗೊಂಡವ್ರು ಬೆನಿಫಿಟ್ ಇಲ್ಲ. ಸೊ ಅದಕ್ಕೋಸ್ಕರ ನಾವೇ ಸ್ವತಃ ಪಂಜಾಬ್ ಹೋಗಿ ಅಲ್ಲಿ ನೋಡಿ ತಗೊಂಬಂದಿ ರೈತರಿಗೆ ಕಡಿಮೆ ಪ್ರೈಸ್ ಅಲ್ಲಿ ಅವ್ರು ನಮ್ಮ ಹತ್ರ ತಗೊಂಡೋದ್ರು ಬೆನಿಫಿಟ್ ಇರ್ಬೇಕಂತೇಳಿ ಇನ್ಸ್ಪೈರ್ ಆಗಿ. ಇವಾಗ 600 ಹೇಳ್ತಿದ್ದೀರಾ ಅಲ್ವಾ, ಅದ್ರಲ್ಲಿ ಏನ್ ಬೆನಿಫಿಟ್ ಆಗುತ್ತೆ ಸರ್? ಅಂದ್ರೆ ಇವಾಗ ಅವರು ಒಂದ್ ಮರಿನ್ ತಗೊಂಡ್ ಹೋಗ್ತಾರೆ, ಒಂದ್ 40 kg ಇರುತ್ತೆ ಒಂದ್ ಮರಿ. ಇಲ್ಲ ಇಲ್ಲ, ನಾನ್ ಆತರ ಕೇಳ್ತಿಲ್ಲ. ಇವಾಗ ನೀವು 600 ಹೇಳ್ತಿದ್ದೀರಾ ಪ್ರೈಸ್, ಇದು 600 ಅಲ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ಆಗುತ್ತೆ. ಏನಾದ್ರು ಹ್ಯೂಜ್ ಕ್ವಾಂಟಿಟಿ ಅಲ್ಲಿ ತಗೊಂಡ್ರೆ ಸರ್ ಅದ್ರಲ್ಲಿ ಇನ್ನೂ ಕಡಿಮೆ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಅದಕ್ಕಿಂತ ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ. ಹಾ ಸರ್, ಅವ್ರು ತಗೊಂಡೋದ್ರು ಅವ್ರಿಗೆ ಬೆನಿಫಿಟ್ ಆಗ್ಬೇಕು ಸರ್, ಆತರ ಕೊಡ್ತೀವಿ ಪ್ರೈಸ್. ರೀಸೆಲ್ಲರ್ಸ್ ಬೇಕಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದಾ? ಮಾಡಬಹುದು ಸರ್. ಓಕೆ, ನೋಡ್ರಿ 600 ಹೇಳ್ತಿರೋದು, ನೀವು ಸಿಂಗಲ್ ತಗೊಂಡ್ರೆ ಆತರ ಪ್ರೈಸಸ್ ಇರುತ್ತೆ, ಅದ್ರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಇಲ್ಲ ಲಾರ್ಜ್ ಕ್ವಾಂಟಿಟಿ ಫಾರ್ಮಿಂಗ್ ಪರ್ಪಸ್ಗೆ 50 ಮರಿ ಬೇಕು, 100 ಮರಿ ಬೇಕು, 25 ಮರಿ ಬೇಕು, ನೀವು ಏನ್ ಕ್ವಾಂಟಿಟಿ ತಗೊಂತೀರಾ ಆ ಕ್ವಾಂಟಿಟಿ ಮೇಲೆ ಪ್ರೈಸ್ ಡಿಫರ್ ಆಗುತ್ತೆ. ಜಾಸ್ತಿ ಡೀಟೇಲ್ಸ್ ಗೆ ಇವ್ರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಈ ಬರ್ಬರಿ ಎಲ್ಲ ಏನ್ ರೇಟ್ ಇಂದ ಇರುತ್ತೆ ಸರ್? ಅದು ಅಷ್ಟೇ ಸರ್, ಕೆಜಿ ಬಂದ್ 500 ಸರ್. ಅದು 500 rupees ಕೆಜಿ. ನೆಗೋಷಿಯಬಲ್ ಆಗುತ್ತೆ ಅದ್ರಲ್ಲೇ? ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, ಬನ್ನಿ ಬಂಡೂರ್ ಕ್ರಾಸ್ ಮರಿಗಳು ತೋರಿಸ್ಕೊಳ್ಳೋಣ. ಓಕೆ ಸರ್. ರಾಕಿ ಅವರೇ, ಹೈಟೆಕ್ ಶೆಡ್ ಅಲ್ಲಿ ನೀವು ಎಲ್ಲ ಬಂಡೂರ್ ಕ್ರಾಸ್ ಇಟ್ಟಿದ್ದೀರಾ? ಹಾ ಸರ್. ಇದು ಫಿಮೇಲ್ ಕಿಡ್ ಅಲ್ವಾ ಇದು? ಸರ್ ಇದು ಫಿಮೇಲ್ ಕಿಡ್. ಎಷ್ಟ್ ತಿಂಗಳು ಮರಿ ಇದು? ಸರ್ ಇದಕ್ಕೆ ಜಸ್ಟ್ ಬಾರಿ 2 months. 2 months. 2 months ಆಗಿದೆ. ನಮ್ ಫಾರ್ಮ್ ಅಲ್ಲೇ ಬರ್ತಾ ಆಗಿರೋದು. ಓಕೆ, ಇಲ್ಲೇ ಹುಟ್ಟಿ ಬೆಳ್ದಿರೋದ್ ಮರಿ, ಜಸ್ಟ್ 2 months ಕಿಡ್. ಇಲ್ಲಿ ನಿಮ್ಮ ಹತ್ರ ಫಿಮೇಲ್ ಕೌಂಟ್ ಜಾಸ್ತಿ ಇದೆ? ಹಾ ಸರ್. ಓಕೆ, ಇದ್ ಬಿಟ್ರೆ ಇನ್ನೂ ಮರಿಗಳು ಅವೈಲೇಬಲ್ ಇದೆ ಅಂದ್ರೆ ನಿಮ್ ಹತ್ರ ಬಂಡೂರ್ ಕ್ರಾಸ್? ಬೇರೆ ಫಾರ್ಮ್ ಅಲ್ಲಿ ಇದೆ ನಿಮ್ದು? ಇದೆ ಸರ್. ಓಕೆ, ಟೋಟಲ್ ಎಷ್ಟ್ ಮರಿ ಇದೆ ನಿಮ್ ಹತ್ರ? ಸರ್ ಇವಾಗ ಟೋಟಲ್ ಅವೈಲೇಬಲ್ ಬಂದು 39 ಇದೆ ಸರ್ ಬಂಡೂರ್ ಕ್ರಾಸ್. ಬಂಡೂರ್ ಕ್ರಾಸ್ 39 ಮರಿಗಳು ಅವೈಲೇಬಲ್ ಇದೆ, ವಿತ್ ಮೇಲ್ ಫಿಮೇಲ್ ಕಿಡ್ಸ್ ಎಲ್ಲ ಸೇರಿ. ಓಕೆ, ಬಿಟ್ಬಿಡಿ ಮರಿಗೆ. ನೋಡ್ರಿ ಶಾರ್ಟ್ ಹೈಟ್, ಜಸ್ಟ್ 2 months ಕಿಡ್. ಇಲ್ಲೂ ಇದೆ ನೋಡಿ ಅವೈಲೇಬಲ್ ಇವ್ರ ಹತ್ರ ಮರಿಗಳು, ಫಿಮೇಲ್ಸ್, ಮೇಲ್. ಇಲ್ಲಿ ಮೇಲ್ ಕೌಂಟ್ ಎಷ್ಟಿದೆ ಬೈ? ಸರ್ ಇಲ್ಲಿ ಮೇಲ್ ಕೌಂಟ್ ಬಂದು 5 ಇದೆ ಸರ್. 5 ಮೇಲ್ಸ್ ಇದೆ, ಅದ್ ಜೊತೆಲಿ ಫಿಮೇಲ್ಸ್ ಇದೆ. ಅದ್ ಬಿಟ್ರೆ ಸಣ್ಣ ಸಣ್ಣ ಮರಿಗಳು ಅವೈಲೇಬಲ್ ಇದೆ. ಇಲ್ಲಿ ಒಂದ್ ಮರಿ ಇದೆ ನೋಡಿ, ಇಲ್ಲಿ ಫೀಡಿಂಗು ನಡೀತಿದೆ ನೋಡಿ. ಇಲ್ಲಿ ಒಂದ್ ಮರಿ ಇದೆ. ಇದು ಎಷ್ಟ್ ದಿವಸ ಆಯ್ತು ಬ್ರೋ? ಸರ್ ಅದು 4 days ಆಯ್ತು ಸರ್. 4 days ಆಗಿದೆ. ಹಾ ಸರ್. ಓಕೆ, ಕ್ಲೈಮೇಟ್ ಗೆ ಸ್ವಲ್ಪ ಸೈಲೆಂಟ್ ನಿಂತ್ಕೊಂಡಿದೆ ಮರಿ. ಹಾ ಸರ್. ಫೀಡಿಂಗ್ ಆದ್ರೆ ಚೆನ್ನಾಗ್ ಆಗ್ಬಿಡುತ್ತೆ ನೆಕ್ಸ್ಟ್ 10 days. ಸರ್ ಇದೆ ಸರ್ ರಿಸಲ್ಟ್ ನಮ್ಮ ಫಾರ್ಮ್. ಕರೆಕ್ಟ್, ನೋಡ್ಬೋದು ಒಳ್ಳೆ ಕ್ವಾಲಿಟಿ, ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಬೇರೆ ಕಡೆ ಇನ್ನೂ ಎಷ್ಟ್ ಮರಿ ಅವೈಲೇಬಲ್ ಇದೆ ಅಂದ್ರೆ ನೀವು? ಸರ್ ಟೋಟಲ್ ನಮ್ಮ ಹತ್ರ 39 ಇದೆ. ಬೇರೆಯವ್ರಿಗೆ ಬೇಕು ಅಂತ ಬುಕ್ಕಿಂಗ್ ಮಾಡ್ಕೊಂಡ್ರು ನಾನು ತರ್ಸ್ಕೊಡ್ತೀನಿ ಸರ್. ತರ್ಸ್ಕೊಡ್ತೀರಾ? ಬರೀ ಸಾಕ ಕ್ವಾಲಿಟಿನೇ ಆತರ ಕ್ವಾಲಿಟಿ ಇದು ಒಂದ್ 4 ತಿಂಗಳು 5 ತಿಂಗಳು ಮರಿಗಳು ಬೇಕಂದ್ರೆ ತರ್ಸ್ಕೊಡ್ತೀರಾ? ಸರ್ 4 ತಿಂಗಳಿಂದ ಹಿಡಿದು 8 ತಿಂಗಳ ಒಳಗಡೆ ನಾನು ತರ್ಸ್ಕೊಡ್ತೀನಿ. ಓಕೆ, 4 to 8 months ಕಿಡ್ ಸಿಗ್ಬಿಡುತ್ತಂತೆ ನೋಡ್ರಿ ಇವ್ರ ಹತ್ರ. ಬಟ್ ಈ ಮರಿ ಬಂದ್ಬಿಟ್ಟು ಜಸ್ಟ್ 2 months ಹೇಳ್ತಿದಾರೆ ಇವ್ರು, ಬಟ್ ಸೈಜ್ ಚೆನ್ನಾಗ್ ಬಂದೈತೆ ನೋಡ್ಬೋದು. ಬರೇ ಮೈ ತೊಳಿಬೇಕು ಮರಿಗಳಿಗೆ ಅಷ್ಟೇ. ಹಾ ಸರ್, ಮೈ ತೊಳೆದ್ರೆ ವೈಟ್ ಬರುತ್ತೆ ಸರ್, ಅಷ್ಟೇ, ಇನ್ನೇನಿಲ್ಲ. ಓಕೆ, ಇವಾಗ 600 rupees ಅಂದ್ರೆ ನೀವು ಬೀಟಲ್ ದೊಡ್ಡ ಸೈಜ್, ಸಣ್ಣ ಸೈಜ್ ಏನ್ ಪ್ರೈಸ್ ಇರುತ್ತೆ ಬೀಟಲ್ದು? ಸರ್ ಸಣ್ಣ ಪ್ರೈಸ್ ಬಿಟ್ಟು ಅದು ಕೆಜಿ ಲೆಕ್ಕನೇ. ಅದನ್ನು ಕೆಜಿ ಲೆಕ್ಕನೇ 600 ವಿತ್ ನೆಗೋಷಿಯಬಲ್ ಆಗ್ಬಿಡುತ್ತೆ. ಹ್ಯೂಜ್ ಕ್ವಾಂಟಿಟಿ ತಗೊಂಡ್ರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ಬಿಡ್ತೀರಾ? ಓಕೆ, ಬಂಡೂರ್ ಕ್ರಾಸ್ ಎಲ್ಲ ಏನ್ ಪ್ರೈಸಿಂಗ್ ಇರುತ್ತೆ ನಿಮ್ಮ ಹತ್ರ? ಬಂಡೂರ್ ಕ್ರಾಸ್ ನಾವು ಫಾರ್ಮ್ ಸ್ಟಾರ್ಟ್ ಆಗಿ 6 months ಆಗಿದೆ. ಸೊ ಅದಕ್ಕೋಸ್ಕರ ನಾವು ಬಂಡೂರ್ ಕ್ರಾಸ್ ನ ಒಂದು ಆಫರ್ ಅಲ್ಲಿ ಕೊಡ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ವಿ. ಆಫರ್ ಅಲ್ಲಿ ಕೊಡ್ತಿದ್ದೀರಾ? ಓಕೆ, ಏನಿರುತ್ತೆ ಅದು ಆಫರ್? ಸರ್ ಆಫರ್ ಏನಂದ್ರೆ ಸರ್, ಇವಾಗ ಎಲ್ಲಾ ಕಡೆ ಬಂಡೂರ್ ಬಂದ್ಬಿಟ್ಟು 15 ಇಂದ ಸ್ಟಾರ್ಟ್ ಆಗ್ತಿದೆ ಪ್ರೈಸಸ್, 15,000 ಇಂದ. ಸೊ ನಮ್ ಕಡೆ ಏನಂದ್ರೆ ನನ್ನ ಹತ್ರ 39 ಇದೆ. ಸೊ
ಸೊ ನಾನು ಎಲ್ಲ ಒಂದೇ ಪ್ರೈಸ್ ಹೇಳ್ತಾ ಇದೀನಿ ಸರ್ 13,000 ಹೇಳ್ತಾ ಇದೀನಿ 13,000 ಪಿಕ್ ಎನಿ ಯಾವ್ದಾದ್ರು ಎತ್ಕೊಳ್ಳಿ, ದೊಡ್ಡ ಸೈಜ್ ಮರಿ ಇಲ್ಲ ದೊಡ್ಡ ಸೈಜ್ ಫೀಮೇಲ್ ಮರಿ ತಗೊಂಡ್ರೇನು 13,000. ಸರ್ ಅಲ್ಲಿ ಇಲ್ದೇ ಇರೋದ್ರಿಂದ ಹಿಡ್ದು 4 ಅಲ್ಲಿವರೆಗೂ ಅಷ್ಟೇ ಸರ್. ಓಕೆ, ಅದನ್ ಮರಿಯಿಂದ 4 ಮರಿವರೆಗೂ 13,000 ಪಿಕ್ ಎನಿ. ನೋಡ್ರಿ ದೊಡ್ಡ ಸೈಜ್ ಮೇಲ್ಸ್ ಸಿಗ್ಬಿಡ್ತಿದೆ ನಿಮ್ಗೆ. ಇದ್ರಲ್ಲಿ ಏನಾದ್ ಕಂಡೀಷನ್ ಇರುತ್ತಾ ಇಷ್ಟೇ ತಗೋಬೇಕು ಅಂತ, ಇಲ್ಲ ಯಾವ್ದಾದ್ರು ಬಂದು ಇಸ್ಕೋಬಹುದು? ಅನ್ಲಿಮಿಟೆಡ್ ಸರ್, ಅನ್ಲಿಮಿಟೆಡ್. ಒಂದ್ ತಗೊಳಕ್ ಬಂದ್ರೆ 13,000 ಅಷ್ಟೇ ಸರ್. ಓಕೆ, ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತಿದ್ರಾ. ನೀವು ಮೊಬೈಲ್ ನಂಬರ್ ಹೇಳಿ ಬ್ರೋ. ಸರ್ 7975 98 5014 5014. ನಿಮ್ ಲೊಕೇಶನ್ ಎಲ್ಲಿ ಬರುತ್ತೆ? ಸರ್ ಚಿಕ್ಕಬಳ್ಳಾಪುರ, ಹೈದರಾಬಾದ್ ಹೈವೇ, Okay. ನಿಯರ್ ಶೇಡ್ ದಿನ್ನೆ ಹತ್ರ, ಹೈದರಾಬಾದ್ ಹೈವೇ ಇಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿದೆ ನಿಮ್ ಫಾರ್ಮ್. ನಿಮ್ ಫಾರ್ಮ್ ಹೆಸರು? ಸರ್ ಶ್ರೀ ನಿಸರ್ಗ ಫಾರ್ಮ್ಸ್. ಶ್ರೀ ನಿಸರ್ಗ ಫಾರ್ಮ್. ಸೊ ಸದ್ಯಕ್ಕೆ ನಿಮ್ ಹತ್ರ ಬಂಡೂರ್ ಕ್ರಾಸ್ ಮತ್ತೆ ಬೀಟಲ್ ತಳಿಗಳು ಅವೈಲಬಲ್ ಇದೆ. ಫ್ಯೂಚರ್ ಅಲ್ಲಿ ಯಾವ ಬ್ರೀಡ್ ಬರೋ ಚಾನ್ಸಸ್ ಇದೆ? ಸರ್ ನೆಕ್ಸ್ಟ್ ಬ್ಯಾಚ್ ಅಂತ ಬಂದ್ರೆ ಸರ್ ಶಿರೋಯಿ ಬರುತ್ತೆ, ಸಿರೋಹಿ ಬರುತ್ತೆ. ಓಕೆ, ಕೋಟಕ್ ಬರುತ್ತೆ. ಕೋಟಕ್ ಕೋಟಾ ಬರುತ್ತೆ. ಬರುತ್ತೆ. ಕೋಟಾ ಮತ್ತೆ ಸಿರೋಹಿ ಬರುತ್ತೆ ಅಂತ ನೋಡ್ರೆ ಒಳ್ಳೆ ಬ್ರೀಡ್ಸ್. ಸಿರೋಹಿ ನೀವು ಫ್ಯಾಟ್ನಿಂಗ್ ಗೋಸ್ಕರ ತಗೋಬಹುದು. ಕೋಟಾ ಒನ್ ಆಫ್ ದಿ ಫೇವರೇಟ್ ಬ್ರೀಡ್. ತುಂಬಾ ಜನ ಸಾಕ್ತಿದ್ದಾರೆ ಇವಾಗ ಬೆಂಗಳೂರಲ್ಲೂ. ಕೋಟಾ ಬಕ್ರಿ 2025 ಗೆ ತಗೊಂಡ್ ಸಾಕೋಬಹುದು, ಸಾರಿ ಬಕ್ರಿ 26 ಗೆ ತಗೊಂಡ್ ಸಾಕೋಬಹುದು. ಒಳ್ಳೆ ಕ್ವಾಲಿಟಿ ಮರಿಗಳು ಅವೈಲಬಲ್ ಇದೆ. ಇದ್ರಲ್ಲಿ ಎಲ್ಲಾ ಫೀಮೇಲ್ಸ್ ನಿಮ್ ಹತ್ರ ಬರೇ ಮ್ಯಾಕ್ಸ್ ಅಂದ್ರೆ 4 ಇರೋದು, ಅದಕ್ಕಿಂತ ಜಾಸ್ತಿ ಇಲ್ಲ ಅಲ್ವಾ? ಓಕೆ, ವಿಡಿಯೋ ಎಲ್ಲ ಎಂಡ್ ಮಾಡ್ಕೊಳ್ಳೋಣ ಅಂತ. ಈ ಕಡೆ ಇಟ್ಟಿರೋದೆಲ್ಲ ಏನಿದು ಸರ್? ಅವೆಲ್ಲ ಪ್ರೆಗ್ನೆಂಟ್ ಸರ್, ಪ್ರೆಗ್ನೆಂಟ್ ಫೀಮೇಲ್ಸ್ ಬೀಟಲ್ದೇನಾ? ಬೀಟಲ್ದೆ ಸರ್. ಓಕೆ, ಇವೆಲ್ಲ ಏನ್ ಸೇಲ್ ಗೆ ಅವೈಲಬಲ್ ಇದೆಯಾ ಇಲ್ಲ ನಿಮ್ ಸೇಲ್ ಅವೈಲಬಲ್ ಇದೆ ಸರ್? ಸೇಲ್ ಗೆ ಅವೈಲಬಲ್ ಇದೆ. ನೋಡ್ರಿ, ಇದು ಬೇಕಂದ್ರೆ ನೀವು ಇವ್ರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. देखो भी एक से बढ़ को एक क्वालिटी, ऐसा बोलो ना को खाली करना में बना ले, हमें हैदराबाद से देख रही, बॉम्बे से देख रही, हम ना समझ में नहीं आ रहा है इनको. लास्ट में हिंदी में भी बोल हूँ, देखो इनके पास आको बंडूर क्रॉस, ये टोटल ಲಾಟ್ उठा लिएगा तो भी 13,000 ರೂಪಾಯಿ. ಬ್ರೋ, ಇದು 13,000 ಆಫರ್ ಹೇಳ್ತಿದ್ರ ಅಲ್ವಾ? ಎಲ್ಲಾ ಲಾಟ್ ನಿಮ್ ಹತ್ರ ಟೋಟಲ್ ಮರಿಗಳು ಇರೋದು, ಯಾರ ತಗೋಬಿಟ್ರೆ ಅದ್ರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಮಾಡ್ತೀರಾ? ಸರ್ ಅದ್ರಲ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಆಲ್ರೌಂಡ್ ಬಲ್ಕ್ ಆಗಿ ತಗೊಂಡ್ರೆ ಮಾಡ್ಕೊಡ್ತೀನಿ ಸರ್. ओके, देखो भी ये पिक एनी, इसमें 2 दांत का उठा लियो, 4 दांत का उठा लियो, बच्चा उठा लियो, कौन सा भी उठा लियो. बंडूर क्रॉस का बच्चा रंधे बड़ा रंधे 13,000 से इंडिविजुअल ये काको तुम्हें वो बड़ा साइज का होना तो 13,000 से दे डाल दी. नहीं, अगर पूरी लॉट लेना चाह रही हैं आप लोग तो पूरी लॉट आपको लिएगा तो उसमें क्या थी भी नेगोशिएबल हो जाता है. उसके अलावा इनके पास बीटल के बड़े साइज के भी अवेलेबल ही, छोटे साइज के भी अवेलेबल ही, जिसमें जो है 600 रुपीज पर केजी का प्राइस रहता है. बर्बरिया को 500 रुपीज पर केजी है, उसमें भी स्लाइट नेगोशिएबल हो जाता है. ह्यूज क्वांटिटी में लिएगा तो भी तुम ना नेगोशिएबल करको देती बोल रही. और फार्मिंग वाले फार्म ओनर्स, ऐसे आदमी कोई भी पालना है जानवर कर को यहाँ को परचेस कर रही तो भी अच्छे नेगोशिएबल प्राइस में इंशाल्लाह मिल जाता है हमारे चैनल के थ्रू आए तो वीडियो आज खत्म कर रहा हूँ भी. अगर चैनल पे कोई भाई नए हैं तो चैनल को सब्सक्राइब कर लियो, वीडियोस को लाइक करो, शेयर करो, कमेंट करो. मिलते हैं अगले वीडियो में, तब तक के लिए अल्लाह हाफिज.